ಬಲಭದ್ರ ಎಂದು ಕರೆಯಲ್ಪಡುವ ಬಲರಾಮನು ಕೃಷ್ಣನ ಅಣ್ಣ ಹಾಗೂ ರೇವತಿ ದೇವಿಯ ಪತಿ. ಹೆಸರೇ ಹೇಳುವಂತೆ ಬಲರಾಮನು ಅತ್ಯಂತ ಶಕ್ತಿಶಾಲಿ, ತಂದೆ ತಾಯಿಯ ವಿಧೇಯ ಮಗನು. ಶ್ರೀ ವಿಷ್ಣುವಿನ ಅವತಾರದ ಜೊತೆಗೆ ಅನೇಕ ಗ್ರಂಥಗಳು ಬಲರಾಮನನ್ನು ಆದಿ ಅನಂತ ಶೇಷನಾಗ ಅವತಾರ ಎಂದು ಕರೆಯಲಾಗುವುದು. ಅನೇಕ ತಲೆಯನ್ನು ಹೊಂದಿರುವ ಶೇಷನಾಗನು ಸರ್ಪಗಳ ರಾಜ. ಅವನ ಮೇಲೆಯೇ ವಿಷ್ಣು ಕ್ಷೀರಸಾಗರದಲ್ಲಿ ನೆಲೆಸಿರುತ್ತಾನೆ ಎಂದು ಹೇಳಲಾಗುವುದು. ರಾಮಾವತಾರದ ಸಮಯದಲ್ಲಿ ಲಕ್ಷ್ಮಣನು ರಾಮನ ತಮ್ಮನಾಗಿದ್ದನು. ತನ್ನ ಸಹೋದರನಿಗೆ ಹಿರಿಯ ಸಹೋದರನಾಗಿ ಇರಬೇಕು ಎಂದು ಬಯಸಿದ್ದರಿಂದ ನಂತರ ಜನ್ಮದಲ್ಲಿ ಕೃಷ್ಣನ ಹಿರಿಯ ಸಹೋದರನಾಗಿ ಅವತರಿಸಿ ಬಂದನು. ಬಲರಾಮ ಅತ್ಯಂತ ಶಕ್ತಿಯುತ ಯೋಧ ಹಾಗೂ ಭೀಮ ಮತ್ತು ದುರ್ಯೋಧನನ ಗುರುವಾಗಿದ್ದರು. ಬಲರಾಮನು ಸಾಮಾನ್ಯವಾಗಿ ನೇಗಿಲನ್ನು ಚಲಾಯಿಸುವ ಚಿತ್ರವನ್ನು ನೋಡುತ್ತೇವೆ. ಬಲರಾಮನನ್ನು ಕೃಷಿಯ ದೇವ ಎಂದು ಕರೆಯಲಾಗುವುದು. ಯಾರು ಕೃಷಿಯಲ್ಲಿ ಏಳಿಗೆ ಬಯಸುತ್ತಾರೆ ಅವರು ಬಲರಾಮನ ಪೂಜೆ ಮಾಡಬೇಕು ಎಂದು ವಿಷ್ಣು ಧರ್ಮೋತ್ತರ ಪುರಾಣವು ತಿಳಿಸುತ್ತದೆ.